ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಲ್ಕಲ್ ಜನತೆಗೆ ನಾವು ಈಗ ಪ್ರೆಸ್ ಮೀಟ್ ಕರೆದಿರೋದು ಉದ್ದೇಶ ಏನಪ್ಪಾ ಅಂದ್ರೆ, ನಿನ್ನೆ ತಾನೇ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಅಲ್ಹಾಜ್ ಉಸ್ಮಾನ್ ಗೈ ಹುಮ್ನಾಬಾದ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜನಾಬ್ ಅಬ್ದುಲ್ ರಜಾಕ್ ತಡ್ಗಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದು 14 ಜೂನ್ ಒಂದು ಸಮಾವೇಶದ ಮುಸ್ಲಿಂ ಸಮಾವೇಶದ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿರ್ತಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ, ಮುಸ್ಲಿಂ ಜಾಗೃತಿ ಸಮಾವೇಶ, ಆಮೇಲೆ ರಾಜಕೀಯದಲ್ಲಿ ನಿಮ್ಮ ಅಸ್ತಿತ್ವವೇನು, ನಮ್ಮ ಜನಾಂಗ ಏನಾಗಿತ್ತು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ವಿಚಾರ ವ್ಯಕ್ತಪಡಿಸುತ್ತಾ ಒಂದು ಮಾತನ್ನು ಅವ್ರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ. ನಾವಿಲ್ಲಿ ಅವ್ರೇನ್ ತಗೊಂಡಿರೋ ಸಬ್ಜೆಕ್ಟ್ ಕರೆಕ್ಟ್ ಇದೆ. ಆ ಸಬ್ಜೆಕ್ಟ್ ಅವ್ರು ಯಾರಿಗೆ ಅಪ್ಲೈ ಮಾಡ್ತಿರ್ತಾರೆ ಅನ್ನೋದು ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. 20 ವರ್ಷದಿಂದ ಇಲ್ಲೇ ಅವರು ಅಧಿಕಾರದಲ್ಲಿದ್ದಾರೆ. ಇಬ್ರು ಕೂಡ ರಾಜಕೀಯದಲ್ಲಿ ಇಬ್ರು ಕೂಡ ಸಕ್ರಿಯವಾಗಿದ್ರೆ ಅವರೇ ಇದ್ದಾರೆ. ನಮ್ಮ ಸಮಾಜವನ್ನ ಯಾರು ಪ್ರತಿನಿಧಿ ಮಾಡ್ತಾ ಇದಾರೆ ಅಂದ್ರೆ, ಪ್ರತಿನಿಧಿಸ್ತಾ ಇದ್ದಾರೆ ಅಂತಂದ್ರೆ ಅಲ್ಹಾಜ್ ಉಸ್ಮಾನ್ ಬಿನ್ ಹುಮ್ನಾಬಾದ್ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾಗಿ, ಅದೇ ರೀತಿಯಾಗಿ ದರ್ಗಾ ಸಂಸ್ಥೆಯ ಅಧ್ಯಕ್ಷರಾಗಿ 20 ವರ್ಷಗಳ ಹಿಂದೆ ಪ್ರತಿನಿಧಿಸ್ತಾ ಇದ್ರು. ಅದೇ ರೀತಿಯಾಗಿ ಅವರು 2-3 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರು ಕೂಡ ಆಗಿದ್ರು. ಅವರಲ್ಲಿ ತಮ್ಮ ಅಧಿಕಾರಾವಧಿಯಲ್ಲಿ ಏನಿದೆ ರಿಪೋರ್ಟ್ ಕಾರ್ಡ್ ಏನಾಗಿತ್ತು, ಅವರು ಅಧಿಕಾರದಲ್ಲಿದ್ದಾಗ ಏನಾಗಿದೆ ಅದನ್ನು ರಿಪೋರ್ಟ್ ಕಾರ್ಡ್ ಅವ್ರು ಕೊಡ್ಬೇಕಂತ ಹೇಳಿ ನಾವು ಕೇಳ್ತಾ ಇದೀವಿ. ಅದ್ರ ಜೊತೆ ಆಮೇಲೆ ಏನಾಗ್ಬೇಕಾಗಿತ್ತು ಅಂತ ಹೇಳ್ತಾರೆ. ರಾಜಕೀಯ ಜಾಗೃತಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅವರು, ಒಂದೊಂದು ಮತಕ್ಷೇತ್ರದ. ಅವರು ಬಹಳ ದೂರ ಹೋಗ್ತಾ ಇದ್ದಾರೆ. ಮೊಟ್ಟ ಮೊದಲನಾಗಿ ಇಲ್ಕಲ್ನ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಲ್ಲೇ ಅದನ್ನ ಅಪ್ಲೈ ಮಾಡ್ಕೊಳ್ಳಿ ಅವರು. ಏನು ರಾಜಕೀಯ ಜಾಗೃತಿ, ಇಲ್ಲಿ ಯುವಕರು ಬಯಸ್ತಾ ಇದ್ದಾರೆ ರಾಜಕೀಯ ಜಾಗೃತಿ. ಏನು 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ನೀವು ಮತದಾನ ಹಕ್ಕನ್ನು ಕೊಡ್ರಿ, ಅದರ ಮುಖಾಂತರ ಇಲ್ಲಿ ರಾಜಕೀಯ ಇದಾಗ್ಲಿ, ಯಾವ್ದೋ ಕ್ರಾಂತಿ ಶುರು ಆಗ್ಲಿ. ಯಾವಾಗ್ಲೂ ನಾವು ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅನ್ನುವಾಗೆ ನಮ್ಮ ಮೊದಲ ರಾಜಕೀಯ ಪಾಠಶಾಲೆ ನಮ್ಮ ಸಂಸ್ಥೆನೇ ಆಗಿರ್ತದೆ. ನಮ್ಮ ಆಡಳಿತ ಏನಂದ್ರೆ ನಾವಾಗೆ ಕಟ್ಟಿರುವಂತಹ ಸಂಸ್ಥೆನೇ ಇರ್ತದೆ. ಎಲ್ಲರೂ ಒಮ್ಮಕ್ಕಳಿಗೆ ಲೀಡರ್ ಆಗಂಗಿಲ್ಲ. ಮೊದಲು ಸಮುದಾಯದಲ್ಲಿ ಲೀಡರ್ ಹಾಕ್ತಾರೆ, ಸಮುದಾಯದ ನಂತರ ನೆಕ್ಸ್ಟ್ ಅವ್ರ ವಾರ್ಡು, ಆಮೇಲೆ ಮತಕ್ಷೇತ್ರ, ಇವರೆಲ್ಲ ಆಗ್ತಾರೆ. ಮೊದಲು ಎಲ್ಲಿ ಆಗ್ತಾರೆ ಲೀಡರ್ ಅಂದ್ರೆ, ಸಮುದಾಯದಲ್ಲಿರುವಂತಹ ಸಣ್ಣ ಪುಟ್ಟ ಸಂಘಗಳಲ್ಲಿ, ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಆಗ್ತಾ ಇದಾರೆ. ಇವರು ಮದುವೆ ಮಾತು ಅಲ್ಲೇ ಇರುವಂತಹ 18 ವರ್ಷ ಮೇಲ್ಪಟ್ಟ ಯುವಕರಿಗೆ, ಹಿರಿಯರಿಗೆ ಮತದಾನ ಹಕ್ಕನ್ನ ಕೊಡಕ್ ರೆಡಿ ಇಲ್ಲ ಇವರು. ಅದನ್ನ ಸ್ಪಷ್ಟಪಡಿಸ್ಬೇಕು, ರಾಜಕೀಯ ಜಾಗೃತಿ ಯಾವ ರೀತಿ ಮಾಡ್ತಾ ಇದೀವಿ ಅಂತೇಳಿ. ಮೊದಲು ಅವರು ಇದನ್ನ ತಮ್ಮ 20 ವರ್ಷದಲ್ಲಿ ಏನಾಗಿತ್ತು, ತಾವು ಅಧಿಕಾರ ತಗೊಂಡ ಮೇಲೆ ಏನ್ ಮಾಡಿದ್ರು, ಅದ್ರದ್ದೊಂದು ರಿಪೋರ್ಟ್ ಕಾರ್ಡ್ ಕೊಡ್ಲಿ, ಅದು ನಮ್ಗೆ ಗೊತ್ತಾಗ್ಲಿ. ಯಾರು ಸಮಸ್ಯೆ ಏನ್ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅದನ್ನು ಮಾಡ್ಲಿ. ಅದರ ಜೊತೆಗೆ ಇಲ್ಕಾಲ್ ಜನಾಂಗ ಅದರಲ್ಲಿ ಒಂದು ಮಾತು ಹೇಳಿದಾರೆ, ನಿಮ್ಮ ವಿಚಾರಗಳು ಬಹಳ ಅತ್ಯಮೂಲ್ಯದ್ದು ಅಂತ ಹೇಳಿ ಒಂದು ಮಾತು ಹೇಳ್ಯಾರ. ಆ ವಿಚಾರಗಳನ್ನ ಅಲ್ಲಿ ಬರೋಕಿನ ಮುಂಚೆನೆ ನಿಮ್ಗೆ ಹೇಳಾಗುತ್ತೀವಿ. ಅತ್ಯಮೂಲ್ಯದ್ದು ಇಲ್ಲಿ ನಾವು 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಮತದಾನ ಹಕ್ಕನ್ನು ಕೇಳಾಗುತ್ತೀವಿ. ಅದು ಈ ವಿಚಾರಗಳಿಗೆ ಇಲ್ಕಲ್ನ ಎಲ್ಲರೂ ಒಪ್ಪಿಗೆಯಲ್ಲಿ ಇದ್ದಾರೆ, ಎಲ್ಲರೂ ಬಯಸ್ತಾರೆ. ಮೊದಲು ನೀವು ಅವರಿಗೆ ರಾಜಕೀಯ ಪ್ರಜ್ಞೆಯನ್ನು ಅಲ್ಲೇ ಸುಧಾರಿಸ್ರಿ, ಅಲ್ಲೇ ಅವ್ರಿಗೆ ಆಕ್ಟಿವ್ ಮಾಡ್ರಿ. ಅದ ನಂತರ ತಾವು ಒಬ್ಬ ದೊಡ್ಡ ನಾಯಕರಿದ್ದೀರಿ, ನಿಗಮವನ್ನು ನಿಭಾಯಿಸಿದವರಿದ್ದೀರಿ. ತಾವು ತಮಗೆ ತಕ್ಕದಾದಂತಹ ರಾಜಕೀಯ ಕ್ಷೇತ್ರ, ತಮಗೆ ಒಂದು ಲೆವೆಲ್ ಇದೆ. ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಹೋಗ್ಬೇಡಿ. ನೀವು MLC, MLA ಇಂಥ ಇದ್ರಲ್ಲಿ ಹೋಗಿ, ಅದಕ್ಕೊಂದು ಘನತೆ ಇರ್ತದೆ. ಅದನ್ನು ಬಿಟ್ಟು ನೀವು ಸಣ್ಣದಾದಂತ ಒಂದು ಸಂಸ್ಥೆಯಲ್ಲಿ ಇಟ್ಕೊಂಡು ಕೂಡೋದು ಸರಿ ಅನ್ಸಂಗಿಲ್ಲ. ಮೊದಲು ಎಲ್ಲರಿಗೂ ರಾಜಕೀಯ ಪ್ರಜ್ಞೆ ನೀವು ಕೊಡೋದಿತ್ತಂದ್ರೆ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಒಂದು ಆಡಳಿತ ಮಂಡಳಿ ರಚನೆಯಲ್ಲೇ ಕೊಡ್ರಿ, ಅದರ ನಂತರ ಮುಂದೆ ಹೋಗ್ರಿ ಅಂತೇಳಿ ನಾನು ಹೇಳ್ತಾ ನಮ್ಮ ಈ ಸುದ್ದಿಗೋಷ್ಠಿಗೆ ಇಲ್ಲಿಗೆ ವಿರಾಮನ ವ್ಯಕ್ತಪಡಿಸ್ತೇನೆ. ಈಗ ಇದು ಏನು ಬಹಿರಂಗ ಸಭೆಯನ್ನು ಕರೀತಾ ಇದ್ದಾರೆ ಮಾಜಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಇಲ್ಕಲ್ ಅವರು, ರಾಜಕೀಯ ಇದ್ರ ಸಲುವಾಗಿ ಜಾಗೃತಿ ಮೂಡಿಸೋ ಸಲುವಾಗಿ ಈ ಸಭೆಯನ್ನು ಕರೀತಾ ಇದ್ದಾರೆ. ಆದ್ರೆ ಇವ್ರು ಹೆಂಗೆ ರಾಜಕೀಯ ಮಾಡ್ತಾ ಇದ್ದಾರೆ ನೋಡಿ ನೀವು. ಈಗ ಇಲ್ಕಲಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಿಲ್ಲ ಅವರು ಇನ್ನುವರೆಗೆ. ಅವ್ರು ಬಿಟ್ಟು ಯಾರು ಬೇರೆಯವ್ರಿಗೆ ಅವರು ಲೀಡರ್ಶಿಪ್ ಕೊಟ್ಟಿಲ್ಲ. ಈ ಕೆಲವು ಯುವಕರು ಮುಂದೆ ಬಂದು ಈ ನಮ್ಮ ಸಮುದಾಯದ ಅಂಜುಮನ್ ಸಂಸ್ಥೆ ಏನಿದೆ ಅದರದ್ದು ಎಲೆಕ್ಷನ್ ಚುನಾವಣೆ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಆಗಲಿ ಅಂತ ಧ್ವನಿ ಎತ್ತಿದ್ರೆ ಅವ್ರ ಅಗೇನ್ಸ್ಟ್ ಅವ್ರು ಹೋಗ್ತಾರೆ.
ಅಂದ್ರೆ ಎಲ್ಲಿ ಅವರು ಚಾನ್ಸ್ ಕೊಡ್ತಾರೆ ನಮ್ಮ ಹುಡುಗರಿಗೆ, ನಮ್ಮ ಯುವಕರಿಗೆ ಅವ್ರು ಚಾನ್ಸ್ ಕೊಡಲ್ಲ ಲೀಡರ್ ಆಗಕ್ಕೆ. ಮತ್ತೆ ಇದು ಲೀಡರ್ಶಿಪ್ ಜಾಗೃತಿ ಏನ್ ಮಾಡ್ತಾರೆ ಇವರು? ಲೀಡರ್ಶಿಪ್ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತ ಹೇಳ್ತಾರೆ, ಎಲ್ಲೇ ಇದೆ? ಇಲ್ಲೇ ಅವರು ಮಾಡ್ತಾ ಇಲ್ಲ. ಅದರಲ್ಲಿ ಅವರು ಏನ್ ಎಲೆಕ್ಷನ್ ಆಗುತ್ತೆ, ಅಂಜುಮನ್ ಎಲೆಕ್ಷನ್ ನೋಡಿದೀವಿ ನಾವು, ಎಲ್ಲರೂ ನೋಡಿದ್ದಾರೆ. ಅದು ಎಲೆಕ್ಷನ್ ಹೇಗಾಗತ್ತೆ? ಅದು ಕೈ ಎತ್ತಿ ಆಗುತ್ತೆ. ಕೈ ಎತ್ತಿ ಆದರೆ ನಾನು ಓದಿದ್ದೀನಿ, ಇದು ಪಾರದರ್ಶಕ ಮತ್ತು ಶುದ್ಧತೆ ಇರಲ್ಲ ಇದರಲ್ಲಿ. ಯಾಕೆಂದ್ರೆ ಕೈ ಎತ್ತವ ಏನ್ ಮಾಡ್ತಾನೆ? ಭಯ ಪಡ್ತಾನೆ. ಅವ್ರಿಗೆ ನೋಡಿ ಭಯಪಟ್ಟು ಕೈ ಎತ್ತಾನೆ ಒಬ್ಬರು. ಇನ್ನೊಬ್ರು ಏನ್ ಮಾಡ್ತಾರೆ? ಗೌರವಕ್ಕೆ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅವ್ರ ಪ್ರಭಾವ ಇನ್ಫ್ಲೂಯೆನ್ಸ್ ನಿಂದ ಕೈ ಎತ್ತಾರೆ. ಇನ್ನೊಬ್ರು ಏನ್ ಮಾಡ್ತಾರೆ? ಅದು ಈಗ ಮತ್ತೆ ನನಗೆ ಇವ್ರು ಗೆದ್ದು ಬಂದ್ರೆ ಏನ್ ಮಾಡ್ತಾರೆ ಅಂತ ಹೇಳಿ ಭಯದಿಂದ ಅವರು ಎಲೆಕ್ಟ್ ಮಾಡ್ಬಿಡ್ತಾರೆ ಅವ್ರಿಗೆ. ಪ್ಲಸ್ ಪ್ರತಿ ವರ್ಷವೂ ನಾವು ಸಣ್ಣವರಿದ್ದಾಗಲಿಂದ ನೋಡ್ತಾ ಇದೀವಿ, ಅಂಜುಮನಲ್ಲಿ ಚಂದ ಕಲೆಕ್ಷನ್ ಆಗುತ್ತೆ, ದೇಣಿಗೆ ಡೊನೇಷನ್ಸ್ ಬರ್ತಾವ. ಪ್ರತಿ ವರ್ಷ 2 ಸತಿ ಈದ್ಗಾದಲ್ಲಿ ಇವರು ಡೊನೇಷನ್ ಕಲೆಕ್ಟ್ ಮಾಡ್ತಾರೆ ಎಲ್ಲರಿಂದ. ಮತ್ತೆ ಎಲ್ಲ ಊರ ಜನರಿಂದ ಕಲೆಕ್ಟ್ ಮಾಡ್ತಾರೆ, ಮನೆ ಮನೆಗೆ ಹೋಗಿ ಚಂದ ಎತ್ತಾರೆ. ಎತ್ತಿದ ಮೇಲೆ ಅವ್ರಿಗೆ ಯಾಕೆ ವೋಟ್ ಹಾಕೋದು ಅಧಿಕಾರ ಇಲ್ಲ? ಯಾಕೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಕೊಡಲ್ಲ 18 ವರ್ಷ ಮೇಲೆ ಇದ್ದವರು ಯುವಕರಿಗೆ? ಅದಕ್ಕಾಗಿ ಕೆಲವು ಯುವಕರು ನ್ಯಾಯಕ್ಕಾಗಿ, ಪಾರದರ್ಶಕ ಚುನಾವಣೆಗಾಗಿ, ಶುದ್ಧತೆಗಾಗಿ ಧ್ವನಿ ಎತ್ತಿದರೆ ಅವ್ರ ಅಗೇನ್ಸ್ಟ್ ಇವರು ಹೋಗ್ತಾರೆ. ಅಂದ್ರೆ ಏನು ಇವರು ರಾಜಕೀಯ ಜಾಗೃತಿ ಮೂಡಿಸ್ತಾರೆ? ಯಾಕಂದ್ರೆ ತಮ್ಮ ಸಲುವಾಗಿ ಅದು ಮಾಡಕತ್ತಾರೆ, ತಮ್ಮ ಪಬ್ಲಿಸಿಟಿ ಸಲುವಾಗಿ ಅಷ್ಟೇ. ಇದು ಏನು ಅವರು ನಮ್ಮ ಸಮುದಾಯಕ್ಕೆ ಹೆಲ್ಪ್ ಮಾಡಕ್ಕಲ್ಲ. ಯಾಕಂದ್ರೆ ಈಗ ಎಲ್ಲ ಇಲೆಕ್ಷನ್ ಇದು ದರ್ಗಾಲಿಂದ ಕಿತ್ತಾಕಿದ್ರು, ಅಂಜುಮನ್ಲಿಂದ ಹೋದ್ರು. ಅವರು ಹೋದ್ಮೇಲೆ ಈಗ ಏನೇ ಇದೆ, ನಾನು ಈ ಎಲ್ಲ ಜನರಿಗೆ ಇನ್ವೈಟ್ ಮಾಡಿ ಬಹಳಷ್ಟು ಜನರಿಗೆ ನಾನು ಅಲ್ಲಿ ಆಹ್ವಾನ ಕೊಟ್ಟು ಕರೆದು ನಾ ತೋರಿಸ್ಬೇಕಾಗಿದೆ ನನಗೆ ಇಷ್ಟು ಜನರು ನನ್ನ ಹಿಂದೆ ಇದ್ದಾರೆ ಅಂತ ಹೇಳಿ. ಅದೇ ಬರೀ ಅವ್ರದ್ದು ಏನು ಜಾಗೃತಿ ಮೂಡಿಸೋದಿಲ್ಲ, ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಲ್ಲ. ಯಾಕಂದ್ರೆ ಯಾರು ಲೀಡರ್ ಆಗಕ್ ಮುಂದ್ ಬರ್ತಾರ ಅವ್ರ ಹಿಂದೆ ಇದು ಜಗ್ತಾರ ಅವರು. ಇಂಥವ್ರಿಗೆ ಮೊದಲು ನಾವು ಏನ್ ಕ್ವಶನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ನೀವು ನಮ್ಮ ಸಮುದಾಯದ ಏನ್ ಅಂಜುಮನ ಇಸ್ಲಾಂ ಇದೆ ಅದರಲ್ಲಿ ಪಾರದರ್ಶಕ ಮತ್ತು ಶುದ್ಧತೆಯಿಂದ ಚುನಾವಣೆ ಮಾಡಿ. ಮೊದಲು ನೀವು 18 ವರ್ಷದ ಮೇಲ್ಪಟ್ಟಿರೋರಿಗೆ ಎಲ್ಲರಿಗೆ ಚಾನ್ಸ್ ಕೊಡಿ ಓಟ್ ಹಾಕೋದು. ಅವಾಗ ನೀವು ಗೆದ್ದು ಬಂದ್ರೆ ಅವಾಗ ನಿಮ್ ಮಾತು ಕೇಳ್ತೀವಿ ನಾವು, ನಿಮ್ಗೆ ಲೀಡರ್ ಅಂತ ಕೇಳ್ತೀವಿ ನಾವು. ನೀವು ಒಂದು ಇಲೆಕ್ಷನ್ ಇನ್ನೂವರೆಗೆ ಜನರಲ್ ಎಲೆಕ್ಷನ್ ನೀವು ಗೆದ್ದಿಲ್ಲ. ಇನ್ನೂವರೆಗೆ ಬ್ಯಾಲೆಟ್ ಪೇಪರ್ಲಿಂದ ಎಲೆಕ್ಷನ್ ಆಗಿದ್ದು, ಒಂದು ಎಲೆಕ್ಷನ್ ಗೆದ್ದಿಲ್ಲ. ಓಟದ ಏನೈತ್ರಿ? ಓಟ್ ಕೈ ಎತ್ತಾಗ ಏನಿದು? ಕೈ ಭಯಲಿಂದ ಎತ್ತಾರೆ, ಗೌರವಲಿಂದ ಎತ್ತಾರೆ, ಒತ್ತಡದಿಂದ ಕೈ ಎತ್ತಾವು. ಆ ಕೆಲಸ ಮಾಡೋದ್ ಬಿಟ್ಟು ನೀವು ಬ್ಯಾಲೆಟ್ ಪೇಪರ್ಲಿಂದ ಎಲೆಕ್ಷನ್ ಆಗ್ಬೇಕು, ಎಲ್ಲರಿಗೆ ಎಲೆಕ್ಷನ್ ಅಧಿಕಾರ ಕೊಡಬೇಕು, ಓಟ್ ಹಾಕ